ಮುಡಾ ಪ್ರಕರಣದಿಂದ ಹಿಂದೆ ಸರಿದ್ರ ದೂರುದಾರ ಟಿಜೆ ಅಬ್ರಹಾಂ ಅನ್ನುವಂತ ಪ್ರಶ್ನೆ. ಸೈಟ್ ವಾಪಸ್ ಮಾಡಿರುವಂತ ಹಿನ್ನೆಲೆ ಹೋರಾಟದಿಂದ ಸೈಲೆಂಟ್ ಆಗ್ಬಿಟ್ರ? ನನ್ನ ಹೋರಾಟ ಇದ್ದಿದ್ದು ಸೈಟ್ ವಾಪಸ್ಗೆ ಮಾತ್ರ ಅಂತ ಅಬ್ರಹಾಂ ಹೇಳಿದ್ದಾರೆ. ಈ ಒಂದು ಅವರ ಸ್ಟೇಟ್ಮೆಂಟ್ ಇದೀಗ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಾಕ್ತಾ ಇದೆ. ಯಾಕೆ ಹೀಗೆ ಹೇಳಿದ್ರು? ಅದು ಕೂಡ ಸೈಟ್ ವಾಪಸ್ ಕೊಟ್ಟಿದ್ದೀವಿ ಅಂತ ಸಿಎಂ ಪತ್ನಿ ಪತ್ರ ಬರೆದ ನಂತರ ಅಬ್ರಹಾಂ ಕೊಟ್ಟಿರುವಂತ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಿದ್ರೆ ಇನ್ನು ಮುಂದೆ ಹೋರಾಟ ಮಾಡಲ್ವಾ? ಇಷ್ಟೇ ಬೇಕಾಗಿತ್ತಾ? ಅದಕ್ಕೆ ಸೈಲೆಂಟ್ ಆಗ್ಬಿಟ್ರಾ? ಸಿಎಂ ಪತ್ನಿ ಸೈಟ್ ವಾಪಸ್ನಿಂದಾಗಿ ಹೋರಾಟವನ್ನ ಕೈ ಬಿಟ್ರ ಅಬ್ರಹಾಂ? ಹಾಗಾದ್ರೆ ಇಲ್ಲ, ಸ್ನೇಹಮಯಿ ಕೃಷ್ಣ ಎಲ್ಲವನ್ನ ಆಕ್ರಮಿಸಿಕೊಂಡ್ರು ಅಂತ ಏನಾದ್ರು ಹಿಂದೆ ಸರಿದ್ರ? ಪ್ರಮುಖ ದೂರುದಾರರೇ ತಟಸ್ಥ ಹಿನ್ನೆಲೆ ಸಿಎಂಗೆ ರಿಲೀಫ್ ಸಿಗುತ್ತಾ ಈ ವಿಚಾರದಿಂದ? ಪ್ರಕರಣದ ಹೋರಾಟವೇ ಮೂಲೆ ಸೇರುವಂತ ಲಕ್ಷಣಗಳು ಎದುರಾದ್ವಾ? ಹಾಗಾದ್ರೆ ಹಲವು ಕುತೂಹಲಗಳಿಗೆ ಕಾರಣವಾಗಿದೆ ದೂರುದಾರ ಅಬ್ರಹಾಂ ಅವರ ಈ ನಡೆ. ಎದ್ದಕ್ಕಿದ್ದ ಹಾಗೇನೆ ಸ್ಟೇಟ್ಮೆಂಟ್ ಕೊಡ್ತಾರೆ ಟಿಜೆ ಅಬ್ರಹಾಂ. ನನ್ನ ಹೋರಾಟ ಇದ್ದಿದ್ದು ಸೈಟ್ ವಾಪಸ್ಸಿಗಷ್ಟೇ ಅಂತ ಹೇಳೋದ್ರ ಮುಖಾಂತರವಾಗಿ ಸೈಟ್ ವಾಪಸ್ ಬಂದಿದೆ, ಮತ್ತು ನಾನು ಯಾಕೆ ಹೋರಾಟ ಮಾಡಬೇಕು ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ. ಯಾಕೆ ಹೀಗೆ ಹೇಳಿದ್ರು? ಹಾಗಿದ್ರೆ ಹೋರಾಟ ಮಾಡಲ್ವಾ? ಇಲ್ಲಿಗೆಲ್ಲವೂ ಮುಗೀತಾ? ಅಥವಾ ಸ್ನೇಹಮಯಿ ಕೃಷ್ಣ ಹೈಲೈಟ್ ಆಗ್ತಾ ಇದ್ದಾರೆ, ಎಲ್ಲವನ್ನೂ ಅವರೇ ಆಕ್ರಮಿಸಿಕೊಳ್ತಾ ಇದ್ದಾರೆ, ನಂದು ಏನು ಪಾತ್ರ ಅಂತ ಸುಮ್ಮನಾದ್ರ? ಪ್ರಮುಖ ದೂರುದಾರರೇ ಟಿಜೆ ಅಬ್ರಹಾಂ. ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆಗೆ ಮೊದಲು ಈ ವಿಚಾರದಲ್ಲಿ ಹೈಲೈಟ್ ಆಗಿದ್ದು ಅಥವಾ ಮೊದಲು ಈ ವಿಚಾರದಲ್ಲಿ ಮುನ್ನೆಲೆಗೆ ಬಂದಿದ್ದು, ರಾಜಭವನ ಮೆಟ್ಟಿಲನ್ನು ಹತ್ತಿದ್ದು ಇದೇ ಟಿಜೆ ಅಬ್ರಹಾಂ. ಕೋರ್ಟ್ನಲ್ಲೂ ಕೂಡ ಇವರ ಮೇಲೆ ಆರೋಪ, ವಾದ, ಪ್ರತಿವಾದಗಳು ಎಲ್ಲವೂ ಕೂಡ ಆಗಿತ್ತು. ಆದರೆ ಟಿಜೆ ಅಬ್ರಹಾಂ ಅದ್ಯಾಕೋ ಗೊತ್ತಿಲ್ಲ, ಸೈಲೆಂಟ್ ಆಗುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಪ್ರಮುಖ ದೂರುದಾರ ಟಿಜೆ ಅಬ್ರಹಾಮೇ ಸೈಲೆಂಟ್ ಆಗ್ಬಿಟ್ರೆ ಸ್ನೇಹಮಯಿ ಕೃಷ್ಣ ಏನು ಮಾಡ್ತಾರೆ? ಸ್ನೇಹಮಯಿ ಕೃಷ್ಣ ಏಕಾಂಗಿ ಆಗ್ಬಿಡ್ತಾರಾ? ಅಥವಾ ಸ್ನೇಹಮಯಿ ಕೃಷ್ಣ ಅವರ ಕೆಲವೊಂದಷ್ಟು ನಿರ್ಧಾರದಿಂದ ಏನಾದರೂ ಟಿಜೆ ಅಬ್ರಹಾಂ ಅವ್ರಿಗೆ ಬೇಜಾರಾಗ್ಬಿಟ್ಟಿದ್ಯಾ? ಗೊತ್ತಿಲ್ಲ. ಏನು ನಡೆದಿದೆ, ಯಾವ ಕಾರಣಕ್ಕೆ ಅನ್ನೋದು ಗೊತ್ತಿಲ್ಲ. ಆದರೆ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ನನ್ನ ಹೋರಾಟ ಇದ್ದಿದ್ದು ಸೈಟ್ ವಾಪಸ್ಸಿಗೆ ಅಷ್ಟೇ ಅಂತ ಹೇಳಿರೋದು ಸಾಕಷ್ಟು ಅನುಮಾನಕ್ಕೆ, ಸಾಕಷ್ಟು ಕುತೂಹಲಗಳಿಗೆ, ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಹಾಗಿದ್ರೆ ಸಿಎಂಗೆ ರಿಲೀಫ್ ಸಿಗ್ತಾ ಇದೆಯಾ? ಮುಂದಿನ ಬೆಳವಣಿಗೆಗಳಿಗೇನೂ ಇಲ್ವಾ? ಎಲ್ಲ ಇಲ್ಲಿಗೆ ನಿಂತು ಬಿಡುತ್ತಾ? ರಾಜೀನಾಮೆ ಕೊಡಬೇಕು ಅಂತ ಬಿಗಿ ಪಟ್ಟು ಹಿಡಿದಿದ್ದಂಥ BJPಗೆ ಮುಜುಗರ ಆಗತ್ತಾ? ಯಾಕಂದರೆ ಸೈಟ್ ವಾಪಸ್ ಅನ್ನುವಂಥ ವಿಚಾರ ಬಂದಾಗ್ಲೇ ಹಾಕಿದ್ರೆ ಇನ್ನೆಲ್ಲ ಮುಗೀತಲ್ಲ. ಏನು ತನಿಖೆ ಆಗತ್ತೆ? ಯಾವ ಥರ ತನಿಖೆ ಮಾಡ್ತಾರೆ? ಬೇಕಾಗಿದ್ದು ಸೈಟೇ ವಾಪಸ್ ಬಂದಮೇಲೆ ಇನ್ನೇನು ಕೇಸ್ ಸ್ಟ್ಯಾಂಡ್ ಆಗುತ್ತೆ, ಕೇಸ್ ಬಿದ್ದೋಗ್ಬಿಡುತ್ತೆ, ಈ ಥರ ಚರ್ಚೆಗಳು ಕೂಡ ಆಗಿತ್ತು. ಈ ಕೇಸ್ ನಿಲ್ಲಲ್ಲ, ಸ್ಟ್ರಾಂಗ್ ಆಗಿ ನಿಲ್ಲಲ್ಲ, ಯಾಕಂದರೆ ಸೈಟ್ ವಾಪಸ್ ಕೊಟ್ಬಿಟ್ಟಿದ್ದಾರೆ, ಇನ್ನೇನು ಕೇಸ್ ನಿಲ್ಲಲ್ಲ ಅಂತೆಲ್ಲ ಆಗಿತ್ತು. ಇದರ ಬೆನ್ನಲ್ಲೇ ದೂರುದಾರ ಅಬ್ರಹಾಂ ಕೂಡ ಈ ಥರದ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಸಿದ್ದರಾಮಯ್ಯನವ್ರಿಗೆ ಹಾಗಾದರೆ ಬೀಸೋ ದೊಣ್ಣೆಯಿಂದ ಪಾರಾದ್ರ? ಎದುರಾಗಿದ್ದ ಸಂಕಷ್ಟಗಳು ಇಲ್ಲಿಗೆ ನಿವಾರಣೆ ಆಗ್ಬಿಡ್ತಾ ಅಂತ?